ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ನಾನಿವತ್ತು ಕೇರ್ ಮಾರ್ಕೆಟ್ಗೆ ಹೋಗಿದ್ದೆ. ನನಗೆ ಬಟಾಣಿ ಅಂದರೆ ತುಂಬ ಇಷ್ಟ. ಈ ಥರ ಕಾಳುಗಳು ತುಂಬ ಇಷ್ಟ. ನಾನು ಬಟಾಣಿ ತೊಗೊಂಡು ಬಂದೆ. ಎಷ್ಟು ಅಂತ ಕೇಳಿದೆ. ಒಂದು ಪ್ಯಾಕೆಟ್ 20 ರೂಪಾಯಿ ಅಂತಿದ್ರು. ಕವರಲ್ಲಿ ಕಟ್ಟು ಮಾರ್ತಾರೆ. ತುಂಬ ಹಸ್ರಾಗಿತ್ತು, ಪರವಾಗಿಲ್ಲ, ಫ್ರೆಶ್ ಅಂತ ಹೇಳಿದ್ರು. ನಾನು ಎತ್ಕೊಂಡು ಬಂದು ಉಪ್ಪು ಹಾಕಿ ನೆನೆ ಹಾಕಿದ್ದೀನಿ. ನೆನೆ ಹಾಕಿದ್ರೆ ನೋಡಿ, ನೀರು ನೋಡಿ, ವಿಜಯಲಕ್ಷ್ಮಿ ಮೇಡಮು ವಿಜಯ್ ಟೈಮ್ಸಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ಎಲ್ಲದಕ್ಕೂ ಕಲರ್ ಹಾಕ್ತಾರೆ, ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದು ಸತ್ಯವಾದ ಮಾತು. ಆ ಮೇಡಮ್ ಹೇಳಿದ್ದು ನಿಜವಾದ ಮಾತು. ನಾನು ಇವತ್ತು ಪ್ರಶ್ನೆ ನೋಡೋಣ, ಇಷ್ಟೊಂದು ಹಸ್ರಾಗೈತೆ, ಬಟಾಣಿ ಥರ ಕಲರಾಗೆ ಬರ್ತದ, ಬಟಾಣಿ ಹಿಂಗೆ ಬರ್ತದ ಅಂದ್ಬಿಟ್ಟು ನಾನು ನೆನೆ ಹಾಕ್ಬಿಟ್ಟು ಉಪ್ಪು ಹಾಕಿದೆ. ನಾನು ಕಲ್ಲು ಉಪ್ಪು ಹಾಕ್ಬಿಟ್ಟು ನೆನೆ ಹಾಕಿದ್ದೀನಿ. ನೋಡಿ, ಒರಿಜಿನಲ್ ಬಟಾಣಿ ಈ ಥರ ಕಲರ್ ಬರ್ತದ. ನೋಡಿ ಹೆಂಗೆ ಬರ್ತದೆ. ಯಾವುದು ತಿನ್ನೋದು, ಯಾವುದು ಬಿಡೋದು, ಯಾವುದರಲ್ಲಿ ಕಲ್ಲರ್ ಇಲ್ಲದೆ ಇರೋದು, ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಬಿಡ್ತದೆ ಅಂತ. ನೋಡಿ, ಆ ರೀತಿಯೆಲ್ಲ ಮಾಡಿ ಅವ್ರಿಗೂ ನಮಗೆ ಕೊಡ್ತಾರಲ್ಲ, ಅವ್ರಿಗೂ ಹೆಣ್ಮಕ್ಳು ಇರ್ತಾರೆ ಅಲ್ಲಿ ಕೂತಿದ್ರು ಹೆಣ್ಮಕ್ಳು. ಅವ್ರಿಗೆ ಹೆಣ್ಮಕ್ಳಿದ್ದು ಈ ಥರ ಮೋಸ ಮಾಡಿ ಕ್ಯಾನ್ಸರ್ ಬಂದು ಇನ್ನೊಬ್ಬರು ಸಾಯೋ ಮಟ್ಟಕ್ಕೆ ಈ ರೀತಿ ಮಾಡ್ತಾರೆ ಅಂದರೆ ನಮಗೂ ದುಃಖಕರ ವಿಷಯನೇ. ಅವ್ರಿಗೆ ಮಕ್ಕಳಿದೆ ಅಲ್ವಾ, ಅವ್ರಿಗೂ ಮಕ್ಕಳೆಲ್ಲ ಇದೆ. ನಾನು ನೋಡಿದ್ದೀನಿ, ಅವ್ರಿಗೆ ಮಗಳೇನೋ ಅಲ್ಲಿ ಕೂತಿತ್ತು. ಆ ರೀತಿಯಾಗಿ ಕಲ್ಲರ್ ಹಾಕಿ ಈ ಥರ ಎಲ್ಲ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ಈ ರೀತಿ ಮೋಸ ಮಾಡಿ ಈ ರೀತಿ ಜೀವನ ಮಾಡಿದ್ರೆ ಅವ್ರಿಗೇನು ಸಿಗ್ತದೆ? ನಾನು ಜಾಗೃತಿ ಮೂಡಿಸ್ತಾ ಇರೋದು. ಯಾರ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ ನೋಡಿ. ಬೇಕಾದ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಬಿಡ್ತದೆ ಅದು. ನೋಡಿ ಕಲ್ಲರ್ ಹೆಂಗೈತೆ. ಈಗ ಬೆಳಿಗ್ಗೆ ಅಷ್ಟರಲ್ಲಿ ಕಲ್ಲರು ಫುಲ್ಲು ಬಿಟ್ಬಿಡ್ತದೆ. ನೋಡಿ, ಕಲ್ಲು ಉಪ್ಪು ಹಾಕಿದ್ದೀನಲ್ವಾ, ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಒಂದೊಂದಾಗಿ ಕಲ್ಲರ್ಗಳು ಬಿಡ್ತಾಯಿದೆ. ನೋಡಿ ನೋಡಿ ನೋಡೋಣ, ಬೆಳಿಗ್ಗೆ ತನಕ ಎಷ್ಟು ಕಲ್ಲರ್ ಬಿಡ್ತದೆ ನೋಡೋಣ. ಎಷ್ಟು ಚೆನ್ನಾಗಿ ಕಲ್ಲರ್ ಬಿಡ್ತಾರೆ. ಅದು ಅವರು ನಮ್ಮ ಕರ್ನಾಟಕದವರು ಅಂತಲ್ಲ, ತಮಿಳೇ ಮಾತಾಡ್ತಿದ್ರು ಅವರು. ಈ ಥರ ಕಲ್ಲರ್ ಮಾಡಿ ಹೆಂಗೆ ಇದು, ಏನು ಕತೆ ನೋಡಿ. ನೀವೇ ನೋಡಬೇಕಲ್ಲ, ನೀರು ಹಿಂಗೆ ಬಿಡ್ತೈತೆ ನೋಡಿ. ನೋಡೋಣ, ನಾಳೆ ಇದನ್ನು ಹಿಂಗೆ ಎತ್ಕೊಂಡು ಹೋಗ್ತೀನಿ. ನಾನು ಕೇಳ್ತೀನಿ, ಈ ಥರ ಎಲ್ಲ ಕಲ್ಲರ್ ಹಾಕ್ಬೇಡಿ, ಯಾಕೆ ಕ್ಯಾನ್ಸರ್ ಬರುತ್ತಲ್ಲ ಅಂತ. ಹೆಂಗೆ ತಿಂತಾರೆ ಬಟಾಣಿನ. ಬಟಾಣಿ ಹಿಂಗೆ ಇಲ್ಲವೇ ಇಲ್ಲ, ಕಲ್ಲರ್ ಹಿಂಗೆ ಇರುತ್ತಾ ನನಗೂ ಗೊತ್ತಿಲ್ಲ. ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಬಟಾಣಿ ನಾನು ನೋಡಿಲ್ಲ, ಅಂಗಡಿಯಲ್ಲಿ ನೋಡಬೇಕು, ಈ ಅಂಗಡಿಯಲ್ಲಿ ಕೇಳಬೇಕು ಬಟಾಣಿ ಎಷ್ಟು ಕೆಜಿ ಅಂತ. ಅಂಗಡಿಯಲ್ಲೆಲ್ಲ ಕಲ್ಲರ್ ಹಾಕಿ ಮಾರೋದಿಲ್ಲ. ನೋಡಿ ಎಷ್ಟು ಕಲ್ಲರ್ ಒಂದೊಂದಾಗಿ ಬಿಡ್ತಾಯಿದೆ ನೋಡಿ. ನಾನು ಬೆಳಿಗ್ಗೆ ತನಕ ಎಷ್ಟು ಕಲ್ಲರ್ ಬಿಡ್ತಾಯಿದೆ ನೋಡ್ಬೇಕು ನಾನೇ. ಈ ಥರ ಹಸಿರು ಕಲ್ಲರ್ ಮಾಡಿ ಜನಗಳಿಗೆ ಮೋಸ ಮಾಡಿದ್ರೆ ಅವರು ಉದ್ಧಾರ ಆಗ್ತಾರಂತ ನಮಗೂ ಗೊತ್ತಿಲ್ಲ. ನೋಡಿ, ಎಲ್ಲ ಉಪ್ಪು ಹಾಕಿದ್ದೀನಲ್ಲ, ಉಪ್ಪು ಹಾಕಿದ್ಮೇಲೆ ಎಲ್ಲ ಹಿಂಗೆ ಆಗೈತೆ ನೋಡಿ. ಎಷ್ಟು ಕಲ್ಲರ್ ಬಿಟ್ಟೈತೆ ನೋಡಿ. ನೋಡಿ ಕಲ್ಲರ್ ಎಷ್ಟು ಬಿಡ್ತಾಯಿದೆ. ಸ್ನೇಹಿತರೆ, ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು ಅಂತಲೂ ನಮಗೂ ಗೊತ್ತಿಲ್ಲ ಸ್ನೇಹಿತರೆ. ನೀವು ಕೂಡ ಜಾಗೃತಿ ವಹಿಸಿ. ವಿಜಯಲಕ್ಷ್ಮಿ ಮೇಡಮ್ ಹಂಗೆ ಹೇಳ್ತಾರೆ ಟಿ ವಿ ಚಾನಲಲ್ಲಿ. ಎಲ್ಲ ಒರಿಜಿನಲ್ ತುಪ್ಪ ಅಂತ, ಗರಿ ಗರಿ ತುಪ್ಪ ಅಂತ ಹೇಳ್ತಾರೆ. ಆ ಗರಿ ಗರಿ ತುಪ್ಪ ಹಂಗಿರೋದೇ ಇಲ್ಲ ಅಂತ ಹೇಳ್ತಾರೆ. ಮೇಡಮ್, ನಾನು ಕೂಡ ಹಂಗೆ ತಿಳ್ಕೊಂಡಿದ್ದೆ ಮೇಡಮ್. ಏನು ಮೇಡಮ್ ಯಾವಾಗಲೂ ಹಿಂಗೆ ಅಂತಾರಲ್ಲ ಅಂತ. ನಿಜವಾಗ್ಲೂ ಇವತ್ತು ನನಗೆ ತುಂಬ ಗೊತ್ತಾಯಿತು ಮೇಡಮ್. ನಿಮ್ಮಿಂದ ಗರಿ ಗರಿ ತುಪ್ಪ ಎಲ್ಲ ನೀವು ತುಂಬ ವೀಡಿಯೋ ಮಾಡಿದ್ದೀರಿ, ತುಂಬ ಹೋರಾಟ ಮಾಡಿದ್ದೀರಿ. ನಿಮ್ಮಷ್ಟು ಹೋರಾಟ ನನ್ನ ಕೈಲೂ ಆಗೋದಿಲ್ಲ. ಆದರೆ ಅನುಮಾನದಲ್ಲಿ ನಾನು ಮೇಡಮ್ ಹಿಂಗೆ ಅಂದಿದ್ದಾರಲ್ಲ, ಈ ಬಟನ್ ಇಷ್ಟೊಂದು ಹಸ್ರು ಬರ್ತದ ನೋಡೋಣ ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಕಲ್ಲುಪ್ಪು ಹಾಕಿದೆ. ಕಲ್ಲು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಆಗಿದೆ ಮೇಡಮ್. ನಿಜವಾಗ್ಲೂ ನನಗೆ ತುಂಬ ಇದಾಗ್ತದೆ. ಈ ಥರ ಹೆಂಗೆ ಬಣ್ಣೆಲ್ಲ ಬಡ್ದು ಜನಗಳಿಗೆ ಮೋಸ ಮಾಡ್ತಾರಲ್ಲ ಮೇಡಮ್, ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೂ ನೀವು ತುಂಬ ಹೋರಾಟ ಮಾಡ್ತೀರಿ, ಎಲ್ಲನೂ ಜಾಗೃತಿ ಮೂಡಿಸ್ತೀರಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಿಡಿತೀರಿ, ತುಂಬ ಅದ್ಭುತವಾದ ಕೆಲಸ ಮಾಡ್ತೀರಿ. ನಿಮ್ಮಷ್ಟು ಕೆಲಸ ನಾವು ಮಾಡೋಕ್ಕಾಗೋದಿಲ್ಲ.
ಸ್ನೇಹಿತರೆ, ಯಾರಾದರೂ ಮಾರ್ಕೆಟ್ಗೆ ಹೋದರೆ ಸ್ವಲ್ಪ ಹುಷಾರಾಗಿದ್ದನ್ನೆಲ್ಲ ಪರಿಶೀಲನೆ ಮಾಡಿ. ಅಲ್ಲೆಲ್ಲ ಬಟಾಣಿಗಳು ತಗೊತೀರ, ಅಲ್ಲೆಲ್ಲ ಪರಿಶೀಲನೆ ಮಾಡಿ ಒಂದು ಜಾಗೃತಿ ಮೂಡುವ ಕೆಲಸ ಮಾಡ್ತಾಯಿದ್ದೀನಿ. ಧನ್ಯವಾದ. ಶುಭ ದಿನ.